ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್. ಇವತ್ತು ಬಂದು ನನ್ನ ಒಂದು ಫುಡ್ ರೊಟೀನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಬ್ರೇಕ್ಫಾಸ್ಟಿಗೆ ಬಂದು ದೋಸೆ ಆ್ಯಂಡ್ ಪೀನಟ್ ಚಟ್ನಿ ಮಾಡಿದ್ದೆ. ಇವತ್ತು ನನ್ನ ಬ್ರೇಕ್ಫಾಸ್ಟ್ ಇದೆ. ಆಮೇಲೆ ಒಂದು 11 ಆ್ಯಂಡ್ 11:30 ಆದಮೇಲೆ ಒಂದು ಸ್ನ್ಯಾಕ್ಸ್ ತಿನ್ನಬೇಕಲ್ವ, ಫ್ರೂಟ್ಸ್ ಎತ್ಕೊಂಡೆ. ಲಂಚ್ಗೆ ಬಿಸಿ ಬಿಸಿ ಫ್ರೈಡ್ ರೈಸ್ ಮಾಡಿದ್ದೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು. ಅಂಗಡಿಯಲ್ಲಿ ಮಾಡೋದಕ್ಕಿಂತ ಮನೆಯಲ್ಲೇ ನೇಚರಲಾಗಿ ಮಾಡಿ ತಿನ್ನೋದು ಹೆಲ್ತ್ಗೆ ಒಳ್ಳೆಯದು. ಹಾಯ್ ಮಾಡು. ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ಬಿಟ್ಟು ಆಮೇಲೆ ಅವಳು ಕ್ಯಾಮ್ರಾ ಆನ್ ಮಾಡಿದ್ರೇ ಸಾಕು ಮುಂದೆ ಬಂದು ಹೋಗ್ತಾಯಿದ್ಲು. ಆಮೇಲೆ ಅವಳಿಗೆ ಡಯಪರ್ ಖಾಲಿಯಾಗಿತ್ತು. ಆ ಡಯಪರ್ ಆರ್ಡರ್ ಮಾಡಿದ್ದೆ, ಅದನ್ನ ಅನ್ಬಾಕ್ಸಿಂಗ್ದ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಚಿಕ್ಕ ಮಗುವಿನಿಂದ ನಾನು ಅವಳಿಗೆ ಯೂಸ್ ಮಾಡೋದು ಇದೇ ಡೈಪರ್, ಬೇಬಿ ಹಗ್ಗು. ತುಂಬ ಚೆನ್ನಾಗಿದೆ, ರ್ಯಾಷಸ್ ಎಲ್ಲ ಏನೂ ಬರ್ತಾ ಇಲ್ಲ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ನೋಡೋದಕ್ಕೆ ಹಿಂಗಿರುತ್ತೆ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಂದು ಅವಳಿಗೆ ನಾನು ಏನನ್ನ ಹೆಲ್ತಿಯಾಗಿ ಪ್ರಿಪೇರ್ ಮಾಡಿ ಕೊಡಬೇಕನ್ಬಿಟ್ಟು ಅವತ್ತು ರೆಡಿ ಮಾಡಿದ್ದೆ. ರಾಗಿ ಬಿಸ್ಕೆಟು ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ನಾವು ಡೈಲಿನೂ ಡಿನ್ನರ್ಗೆ ಬಂದು ಯಾವಾಗಲೂ ರಾಗಿ ಮುದ್ದೆನೇ ತಿಂತಾ ಇದ್ದಿದ್ದು. ಇವತ್ತು ನನಗೆ ಸ್ವಲ್ಪ ಕ್ರೇವಿಂಗ್ಸ್ ಆಗಿತ್ತು. ಪೂರಿ ತಿಂದು ತುಂಬ ದಿವಸ ಆಗಿತ್ತು. ಅದಕ್ಕೆ ಸರಿ ಪೂರಿ ತಿನ್ನೋಣ ಅಂತ ಸರಿ ಪೂರಿ ಮಾಡ್ತಾಯಿದ್ದೆ. ಪೂರಿಗೆ ಬಂದು ಡೋ ಕಲಸಿಕ್ಬಿಟ್ಟು ಇಲ್ಲಿ ಬಂದು ನಾನು ಪೊಟೆಟೊ ಗ್ರೇವಿ ಮಾಡ್ತಾಯಿದ್ದೀನಿ. ಪೊಟೆಟೊ ಗ್ರೇವಿ ಮಾಡೋದು ಸಿಂಪಲ್ ಈಸಿದಾ. ಗ್ರೇವಿ ರೆಡಿ ಆಯಿತು. ರೆಡಿ ಆದಮೇಲೆ ಪೂರಿ ಮಾಡ್ತಾಯಿದ್ದೀನಿ. ಫಸ್ಟ್ ಪೂರಿ ಚೆನ್ನಾಗಿ ಬಂದಿಲ್ಲ, ಸೆಕೆಂಡ್ ಪೂರಿ ಸಾಫ್ಟಾಗಿ ಬಫ್ ಅಂತ ಬಂದಿತ್ತು. ಇವತ್ತು ಮಾರ್ನಿಂಗ್ ಟು ನೈಟ್ ಇದೇ ನನ್ನ ಒಂದು ಫುಡ್ ರೊಟೀನ್ ಆಗಿತ್ತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.